ಮುಕ್ಕೋಟಿ ದೇವತೆಗಳಿಗೆ ದರ್ಶನ ಕೊಟ್ಟ ಪುಣ್ಯ ದಿನ ವೈಕುಂಠ ಏಕಾದಶಿ. ಪ್ರತಿ ಮಾಸದಲ್ಲಿ 2 ಏಕಾದಶಿಗಳು ಬರುತ್ತವೆ. ಒಂದು ಸಂವತ್ಸರದಲ್ಲಿ ಒಟ್ಟು 24 ಏಕಾದಶಿಗಳು, ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರೋ ಈ ಏಕಾದಶಿ ವೈಕುಂಠ ಏಕಾದಶಿ, ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ. ಈ ಏಕಾದಶಿಯ ಮಹತ್ವದ ಕುರಿತು ವಿಚಾರ ತಿಳ್ಕೊಳ್ಳೋಣ ಈಗ. ಈ ವೈಕುಂಠ ಏಕಾದಶಿಯ ಉಪವಾಸದ ವಿಶೇಷತೆ ಅಂದರೆ, ಆ ವರ್ಷದಲ್ಲಿ ಬರುವ ಏಕಾದಶಿಗಳಲ್ಲಿ ವ್ರತ ಉಪವಾಸ ಮಾಡದೇ ಇದ್ದವರು ಈ ಒಂದು ದಿನ ಮಾಡಿದ್ರೆ ವಿಶೇಷ ಫಲಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಧನುರ್ಮಾಸದಲ್ಲಿ ಬಂದಿರೋದು ಹೆಚ್ಚಿನ ಮಹತ್ವ ಪಡೆದಿದೆ. ಇಂದು ಮಹಾವಿಷ್ಣು ಮುರ ಎಂಬ ರಾಕ್ಷಸನನ್ನು ಏಕಾದಶ ಅನ್ನೋ ತನ್ನ ಆಯುಧದಿಂದ ಸಂಹಾರ ಮಾಡಿದ ದಿನ ಅಂತ ಹೇಳ್ತಾರೆ. ಅವನು ಕ್ಷೀರಸಾಗರ ಮಂಥನ ಮಾಡಿ ಅಮೃತ ಉದ್ಭವವಾದ ದಿನ. ಹಾಗೆಯೇ ಪಿತಾಮಹ ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಬೋಧಿಸಿದ ದಿನವೂ ವೈಕುಂಠ ಏಕಾದಶಿಯಾಗಿದೆ. ಏಕಾದಶಿ ವ್ರತ ಮಾಡೋದ್ರಿಂದ ಪಿತೃದೋಷ ಪರಿಹಾರವಾಗುತ್ತೆ. ಅದರಿಂದ ಇದನ್ನು ಮೋಕ್ಷದ ಏಕಾದಶಿ ಅಥವಾ ಪುತ್ರದ ಏಕಾದಶಿ ಅಂತ ಕೂಡ ಕರೀತಾರೆ. ಉಪವಾಸದ ಅರ್ಥ ತಿಳ್ಕೊಳ್ಳೋಣ. ಉಪ ಅಂದರೆ ಹತ್ರ, ವಾಸ ಅಂದರೆ ಇರೋದು ಅಂತ. ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೊಂಡು ಕೆಟ್ಟ ಯೋಚನೆಗಳನ್ನು ಮಾಡದೆ ಭಗವಂತನ ಸಮೀಪ ಇರೋದು. ಆ ಸಮಯದಲ್ಲಿ ಧ್ಯಾನ, ಭಜನೆ, ವಿಷ್ಣು ಸಹಸ್ರನಾಮ ಪಠಣ ಮಾಡಬೇಕು. ಉಪವಾಸ ಮಾಡೋದ್ರಿಂದ ಶಾಂತಿ, ತಾಳ್ಮೆ ಸಿಕ್ಕುತ್ತೆ. ರಕ್ತದೊತ್ತಡ, ರಕ್ತಹೀನತೆ, ಇನ್ನೂ ಅನೇಕ ರೋಗ ರುಜಿನಗಳು ಗುಣವಾಗುತ್ತೆ. ಇದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ. ಇತ್ತೀಚಿನ ದಿನಗಳಲ್ಲಿ ದೇಹದ ಗಾತ್ರ, ಕೊಬ್ಬಿನಂಶ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಡಾಕ್ಟ್ರ್ ಹತ್ರ ಓಡ್ತೀವಿ, ಡಯಟಿಷಿಯನ್ಸ್ ಹತ್ರ ಹೋಗ್ತೀವಿ, ಅಂಗಡಿಗಳಿಗೆ ಹೋಗಿ ಬೇಕಾದಷ್ಟು ಆ ಪಾನೀಯ, ಈ ಪೇಯ ಅಂತ ತೊಗೊಂಡು ಬರ್ತೀವಿ. ಕೆಲವರಿಗೆ ಧಾರ್ಮಿಕ ವಿಧಿ, ಉಪವಾಸದ ಕುರಿತಾದ ಆಚರಣೆಗಳ ಬಗ್ಗೆ ತಿಳುವಳಿಕೆ ಇರೋದಿಲ್ಲ. ನೋಡಿ, ಏಕಾದಶಿಯ ಬಗ್ಗೆ ಕೇಳಿರದ, ನಮ್ಮ ಪುರಾಣ ಪರಂಪರೆಗಳ ಬಗೆಗೆ ಗೊತ್ತಿರದ ಜಗತ್ಪ್ರಸಿದ್ಧ ಶಸ್ತ್ರವೈದ್ಯ ಅಲೆಕ್ಸಿಸ್ ಕಾರೆಲ್ ತನ್ನ ಖ್ಯಾತ ಕೃತಿ ಮ್ಯಾನ್ ದ ಅನ್ನೋನ್ ದಲ್ಲಿ ಒಂದು ಮಾತು ಹೇಳ್ತಾನೆ. ಮನುಷ್ಯ ತಿಂಗಳಿಗೆ 2 ಬಾರಿ ಸಂಪೂರ್ಣ ನಿರಾಹಾರನಾಗಿರಲು ಕಲ್ತ್ಕೊಂಡ್ರೆ ಅನಾರೋಗ್ಯದ ನಿಮಿತ್ತ ನಾವು ಡಾಕ್ಟ್ರ್ ಹತ್ರ ಹೋಗಬೇಕಾಗಿಲ್ಲ, ಉಪವಾಸನೇ ದೊಡ್ಡ ಚಿಕಿತ್ಸೆ ಅಂತ. ನಮ್ಮ ಹಿರಿಯರು ಕೂಡ ಇದನ್ನೇ ಹೇಳ್ತಾ ಇದ್ರು. ಅದನ್ನು ನಾವು ಕೇಳೋದಕ್ಕೆ ಸಿದ್ಧರಿಲ್ಲ ಅಷ್ಟೇ. ಲಂಘನಂ ಪರಮೌಷಧಂ ಎಂದು ಆಯುರ್ವೇದ ಕೂಡ ಎಲ್ಲ ರೋಗಗಳಿಗೂ ಕೂಡ ಈ ಅಜೀರ್ಣನೇ ಕಾರಣ ಅಂತ ಹೇಳುತ್ತೆ. ಅಜೀರ್ಣ ಪ್ರಭಾವ ರೋಗಾಹ. ಹೊಟ್ಟೆಯು ಕೆಟ್ಟು ಜೀರ್ಣಶಕ್ತಿ ಅಂದರೆ ಪಚನ ಶಕ್ತಿ ಕಡಿಮೆ ಆದಾಗ ಎಲ್ಲ ರೋಗಗಳು ಕೂಡ ದಾಳಿ ಮಾಡುತ್ತೆ. ಉಂಡದ್ದೆಲ್ಲ ಕರಗೋ ತನಕ ಯಾವ ರೋಗಾನೂ ಬರೋದಿಲ್ಲ. ಚೆನ್ನಾಗಿ ಕರಗಿಸ್ಬೇಕು ಅದನ್ನು. ಹೊಟ್ಟೆ ಹಾಳಾಗದಂತೆ ಕಾಪಾಡುವ ವಿಧಾನ ಅಂತಂದರೆ ಅದಕ್ಕೆ ಪೂರ್ಣ ವಿಶ್ರಾಂತಿ ಕೊಡೋದು. ನಮ್ಮ ಪ್ರಾಚೀನ ಶಾಸ್ತ್ರಜ್ಞರು, ಪೂರ್ವಜರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಅಲೆಕ್ಸಿಸ್ ಕಾರೆಲ್ ಇದನ್ನು ವೈಜ್ಞಾನಿಕವಾಗಿ ಬರೆದ್ರೆ, ಪ್ರಾಚೀನರು ಏಕೆ ಏನು ಅನ್ನೋ ವಿವರವನ್ನು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ವಿಧಿವಾಕ್ಯವಾಗಿ ಬರೆದಿದ್ದಾರೆ ಅಷ್ಟೇ. ಹೀಗೆ ಏಕಾದಶಿ ದಿನ ಆಹಾರ ತ್ಯಾಗ ಮಾಡಬೇಕು, ಆದರೆ ಮನಸ್ಸಿಗೆ ಹೆಚ್ಚು ಆಹಾರ ಕೊಡಬೇಕು. ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೋಬೇಕು. ಪುರ್ಸತ್ತಿದ್ರೆ ದೇವರ ಧ್ಯಾನ ಮಾಡಬೇಕು, ಸತ್ಸಂಗವನ್ನು ಮಾಡಬೇಕು. ಹೀಗೆ ದೇಹ ಬುದ್ಧಿ ಎರಡನ್ನೂ ಸಮತೋಲನದಲ್ಲಿ ಇಟ್ಕೊಂಡ್ರೆ ಬುದ್ಧಿಯನ್ನು ಶುದ್ಧೀಕರಿಸುತ್ತೆ, ಚುರುಕುಗೊಳಿಸುತ್ತೆ ಅಷ್ಟೇ.